ಯಾವಾಗಲೂ ನನ್ನ ಜೊತೆನೇ ಇರಬೇಕು, ನಗನಾಗ್ತಾ ಇರಬೇಕು, ಖುಷಿಯಾಗಿರಬೇಕು, ನೆಮ್ಮದಿಯಾಗಿ ಬದುಕಬೇಕು ಅಂತ ಎಷ್ಟೆಲ್ಲ ಮಾಡ್ತೇನೆ. ಆದರೆ ಇದು ಯಾವುದು ಇವ್ರಿಗೆ ಅರ್ಥ ಆಗಲ್ಲ. ಏನಾದರೂ ಹೇಳಕ್ ಬಂದ್ರೆ ನಾವಿನ್ನೂ ಚಿಕ್ಕ ಮಕ್ಕಳು ಅಂತ ನನ್ನೇ ಪ್ರಶ್ನೆ ಮಾಡ್ತಾರೆ. ಒಂದೊಂದ್ಸಲ ಅನ್ಸುತ್ತೆ ಅಪ್ಪ ಅಮ್ಮ ಬದುಕಿರ್ಬಾರ್ದಾಗಿದ್ದ ಅಂತ. ನನಗೆ ಆ ಜವಾಬ್ದಾರಿನ ಮುಂದೆ ನಿಭಾಯಿಸಿ ಸಾಕಾಗೋಗಿದೆ. ಅಮ್ಮ, ಯಾಕಮ್ಮ ಅಳ್ತಾ ಇದ್ದೀರಾ? ಏನೂ ಇಲ್ಲಪ್ಪ. ನಿಮ್ ತಂದೆ ತಾಯಿ ಇದ್ದಿದ್ರು ನಿಮ್ಮಷ್ಟು ಚೆನ್ನಾಗಿ ಆದ್ಯ ಧ್ರುವ ಪಿಕ್ಕಿ ಅವನ್ನ ನೋಡ್ಕೋತಿರ್ಲಿಲ್ಲ. ನಿಮ್ ಬಗ್ಗೆ ನಿಜಕ್ಕೂ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇದ್ರೆ ನಿಮ್ ತರ ಒಬ್ಬ ಮಗ ಇರಬೇಕು. ಅಮ್ಮ, ನೀವೇ ಹೇಳಿದ್ರಿ ಅವ್ರನ್ನೆಲ್ಲರೂ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಕರೆಕ್ಟ್ ಅಲ್ವಾ? ಮತ್ತು ನನ್ನ ಮಾತು ಕೇಳ್ಬೇಕು ತಾನೆ. ವಿಕ್ರಾಂತ್ ಏನೇ ಹೇಳಿದ್ರು ನನ್ನ ಮಾತೇ ಕೇಳ್ತಿಲ್ಲ ನೋಡಿ, ಎಷ್ಟು ಹಠ ಮಾಡ್ತಿದ್ದಾನೆ. ವೇದಾಂತ್ ಅವ್ರೆ, ವಿಕ್ಕಿಗೆ ನಿಮ್ಮನ್ನ ಕಂಡ್ರೆ ತುಂಬಾ ಗೌರವ, ತುಂಬಾ ಪ್ರೀತಿಸ್ತಾರೆ ಅವ್ರು ನಿಮ್ಮನ್ನ. ಅವ್ರು ಯಾವತ್ತಾದ್ರೂ ನಿಮ್ಮ ಮಾತನ್ನ ತೆಗೆದು ಹಾಕಿದಾರ? ಇಲ್ಲ ಅಲ್ವಾ? ಈ ಸಲ ಅವ್ರು ನಿಮ್ಮ ಮಾತು ಕೇಳ್ತಿಲ್ಲ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇರತ್ತೆ. ಇದು ಒಂದ್ಸಲ ಅವ್ರನ್ನ ಕಳಿಸ್ಕೊಡಿ. ಅಯ್ಯೋ, ನಾನ್ ನೋಡಿ ನಿಮಗ್ ತಿನ್ನಕ್ ಹೇಳಕ್ಕೆ ಮರ್ತು ಬಿಟ್ಟೆ. ತಗೊಳ್ಳಿ. ನಾನು ತಿನ್ಸ್ಲಾ? ನಿಮ್ಮ ತಂದೆ ಸೂರ್ಯನಾರಾಯಣ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ, ಇವಾಗಲೇ ಹೋಗ್ತೀನಿ. ಅವ್ರು ಕಾಶಿಲಿದ್ದಾರೆ. ಇವರೇ ನಿಮ್ಮ ತಂದೆ ಸೂರ್ಯನಾರಾಯಣ್ ವಸಿಷ್ಠ. ಅವರು ನಮಗೆ 1 ಎಕರೆ ಜಾಗ ಕೊಟ್ಟಿದ್ದಾರೆ. ಇವತ್ತು ಅವ್ರ ಆಶೀರ್ವಾದದಿಂದ 100 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಾಳೆ ಸುಮ್ಮನೆ ಆರ್ತಿ ಅವ್ರ ಮನೆಗೆ ಹೋಗು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡು. ಇದೊಂದು ವಿಷಯದಲ್ಲಿ ಮಾತ್ರ ದಯವಿಟ್ಟು ಸ್ಟಾಪ್ ಮಾಡಬೇಡ. ಈ ಟೈಮಲ್ಲಿ ನೀನು ಆರ್ತಿ ಅವ್ರ ಜೊತೆ ಇರೋದು ಮುಖ್ಯ ಅಂತ ನೀನು ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನೀನು ಏನೇ ಹೇಳೋದು ರಜಾ, ನಾನು ದುಬೈಗೆ ಹೋಗ್ಲೇಬೇಕು. ನೀನು ಹೋಗ್ಕೊಡು ಅಂದರೆ ಹೋಗ್ಕೊಡ್ದು ಅಷ್ಟೇ. ಏನಾಯ್ತು ವಿಕ್ರಾಂತ್ ಅವರೇ? ತುಂಬಾ ಟೆನ್ಷನ್ನಲ್ಲಿ ಮೇಲ್ ಟೆರೆಸ್ಗೆ ಓಡ್ ಬಂದ್ರಿ. ಅಮ್ಮ, ಜನ್ಮ ಕೊಟ್ಟ ತಾಯಿನ ದೇವರು ಅಂತಾರೆ. ನೀವು ಒಂಥರ ನಮಗೆ ಹಾಗೇನೆ. ನೀವೇನಾದರೂ ದೇವರಾಗಿ ನಮ್ಮ ಇಷ್ಟಗಳನ್ನೆಲ್ಲ ಪೂರೈಸೋ ಹಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ? ಏನು ಮಾಡೋದು ವಿಕ್ರಾಂತ್ ಅವರೇ, ಆದರೆ ನಾನು ದೇವರಲ್ವಲ್ಲ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನೀವೆಲ್ಲ ವಿಷಯನೂ ನನ್ನ ಹತ್ರ ಹೇಳ್ಕೋಬಹುದು. ಯಾರಿಗೆ ಗೊತ್ತು, ದೇವರ ಅಸ್ತು ಒಂದು
ನೀವು ಅನ್ಕೊಂಡಿದ್ದೆಲ್ಲ ಆಗಬಹುದು. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಮ್ಮ. ಅಮ್ಮ, ನಂಗಿರೋದು ಎರಡೇ ಆಸೆ. ಒಂದು, ನಮ್ಮಮ್ಮನ ನೋಡಬೇಕು. ನಮ್ಮಮ್ಮ ಆದಷ್ಟು ಬೇಗ ಸಿಗಬೇಕು. ಅವ್ರನ್ನ ದೇವ್ರು ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ನಿಮ್ಗೆ ಒಳ್ಳೇದಾಗತ್ತೆ. ಹೌದಾ? ಒಳ್ಳೇದು ಮಾಡ್ತಾನೆ ಅಂತೀರಾ? ಹೌದಪ್ಪ, ಒಳ್ಳೆಯವ್ರಿಗೆ ಖಂಡಿತ ಒಳ್ಳೇದಾಗತ್ತೆ. ಹಾಗಾದ್ರೆ ನಮ್ಮಮ್ಮ ಎಲ್ಲೇ ಇದ್ರು ಆದಷ್ಟು ಬೇಗ ಸಿಗ್ಲಿ ಅಂತ ಬೇಡ್ಕೋತೀನಿ. ಅವ್ರು ಆದಷ್ಟು ಬೇಗ ನಮಗೆ ಸಿಗಬೇಕು. ಅವ್ರು ಸಿಗ್ತಾರೆ ಅಂತೀರಾ? ಅವ್ರೆಲ್ಲೇ ಇದ್ರು ಆದಷ್ಟು ಬೇಗ ಮನೆಗೆ ಬರ್ತಾರೆ ಅಂತೀರಾ? ತಾಯಿನ ನೋಡೇ ಇಲ್ಲ. ಅವ್ರು ಹೇಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ನಾನೇ ನಿಮ್ಮ ತಾಯಿ ಅಂತ ಬಂದಿದ್ಲಲ್ಲ ಆ ಚಂದ್ರಕಲಾ, ಅವಳು ಹಾಗೆ ಮಾತ್ರ ನಮ್ಮ ತಾಯಿ ಇರಲ್ಲ. ನಮ್ಮ ತಾಯಿ ಮೇ ಬಿ ನೋಡೋಕೆ ನಿಮ್ಮ ಥರನೇ ಇರ್ತಾರೆ ಅನ್ಸುತ್ತೆ. ಅವ್ರು ನಿಮ್ಮಷ್ಟೇ ಒಳ್ಳೆಯವರಾಗಿರ್ತಾರೆ ಅನ್ಸುತ್ತೆ. ವಿಕ್ರಾಂತ್ ಅವರೇ, ನಾನೇ ನಿಮ್ಮ ಹೆತ್ತ ತಾಯಿ. ಅಮ್ಮ, ನಿಮಗೂ ಒಂದು ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ? ಹಾಂ ಅಪ್ಪ, ಹೇಳಿದ್ದೆ. ಅಮ್ಮ, ನಿಮ್ಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ನಿಜ ಹೇಳಬೇಕಂದ್ರೆ ನಿಮ್ಮ ಮಕ್ಕಳು ನತದೃಷ್ಟು. ನಿಮ್ಮಂಥವ್ರನ್ನ ಎಲ್ಲೋ ಒಂದು ಕಡೆ ಬಿಟ್ಟು ಅವ್ರು ಹೇಗೆ ಬಾಳ್ತಿದ್ದಾರೆ? ಅಲ್ಲ, ಮನ್ಸಾರ ಹೇಗೆ ಬಂತು? ನಿಮ್ಮಂಥವ್ರನ್ನ ಅಮ್ಮನಾಗಿ ಪಡೆಯೋದಕ್ಕೆ ಅದು ಎಷ್ಟು ಜನ್ಮದ ಪುಣ್ಯ ಮಾಡಿರಬೇಕು. ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ನಾನು ನೀವು ಒಂದೇ ಥರ. ನಿಮಗೆ ಮಕ್ಕಳಿಲ್ಲ, ನನಗೆ ಅಮ್ಮ ಇಲ್ಲ. ಅದಕ್ಕೆ ದೇವರು ಇಬ್ರು ಒಂದೇ ಕಡೆ ತಂದು ಸೇರಿಸಿದಾನೆ ಅನ್ಸುತ್ತೆ. ವಿಕ್ರಾಂತ್ ಅವರೇ, ನಿಮ್ಗೆ ಎರಡನೇ ಆಸೆ ಏನು ಅಂತ ಹೇಳಲೇ ಇಲ್ಲ. ಅಮ್ಮ, ನಮ್ಮ ಮನೇಲಿ ಏನು ನಡೀತಿದೆ ಅಂತ ನೀವೇ ಕಣ್ಣಾರ ನೋಡ್ತಿದ್ರಲ್ಲ. ಆ ಸುಹಾಸಿನಿ ನಮ್ಮ ಮೇಲೆ ದೊಡ್ಡ ಪ್ಲ್ಯಾನ್ ಇಟ್ಕೊಂಡಿದ್ದಾಳೆ. ಈ ಮನೇನ ಯಾವಾಗ ಸರ್ವನಾಶ ಮಾಡಬೇಕು ಅಂತ ಕಾಯ್ತಿದ್ದಾಳೆ. ಅಗ್ರಜನು ಅವಳನ್ನ ತುಂಬ ನಂಬಿಟ್ಟಿದ್ದಾನೆ, ಸ್ವಂತ ತಾಯಿ ಅಂತಲೇ ಅಂದ್ಕೊಂಡಿದ್ದಾನೆ. ಬಟ್ ಅವಳು ಮಾತ್ರ ನಮ್ಮನ್ನೆಲ್ಲ ಯಾವಾಗ ಮುಗಿಸೋದು ಅಂತ ಪ್ಲ್ಯಾನ್ ಮಾಡ್ತಿದ್ದಾಳೆ. ಅಷ್ಟೇ ಅಲ್ಲ, ಆ ಸುವಾಸಿನಿ ಶತ್ರುಗಳ ಜೊತೆ ಕೈ ಮಿಲಾಯಿಸಿದಾಳೆ. ಅವರು ಶತ್ರುಗಳ ಜೊತೆ ಕೈ ಜೋಡಿಸಿರಬಹುದು, ಆದರೆ ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ. ವೇದಾಂತ್ ಅವ್ರಿಗೆ ಒಂದಲ್ಲ ಒಂದಿನ ಸತ್ಯ ಗೊತ್ತಾಗುತ್ತೆ. ಅದು ಅಲ್ಲದೆ ಒಳ್ಳೆಯವರು ಅನ್ನೋ ಮುಖವಾಡನ ಎಷ್ಟು ದಿನ ಹಾಕೊಂಡು ಓಡಾಡೋಕ್ಕಾಗುತ್ತೆ ಹೇಳಿ? ಹೌದು ಅಮ್ಮ. ಅಮ್ಮ, ಈ ವಿಷಯನ ಯಾರ ಜೊತೆನೂ ಹೇಳ್ಕೊಳಕ್ಕಾಗದೆ ಒಬ್ಬನೇ ವಿಲವಿಲ್ಲ ಅಂತ ಒದ್ದಾಡ್ತಿದ್ದೆ. ಇವಾಗ ನಿಮ್ಮ ಜೊತೆ ಹೇಳ್ಕೊಂಡಾದ್ಮೇಲೆ ಮನಸ್ಸು ಹಗುರ ಆಯಿತು. ಎನಿವೇ, ಥ್ಯಾಂಕ್ ಯು ಅಮ್ಮ. ವಿಕ್ಕಿ ಅವರೇ, ನೀವು ಬಾಯಿ ತುಂಬ ನನ್ನನ್ನು ಅಮ್ಮ ಅಂತ ಕರಿತೀರ, ಅಂದಮೇಲೆ ಥ್ಯಾಂಕ್ಸ್ ಯಾಕೆ?
ಅಮ್ಮನ್ಗೆ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ತಾರಾ? ಸರಿಮ್ಮ. ಅಮ್ಮ, ಅವತ್ತೊಂದು ದಿನ ನೀವೊಂದು ಜೋಗುಳ ಹಾಡಿದ್ರಲ್ಲ, ಆ ಜೋಗುಳನ ಮತ್ತೆ ಕೇಳಬೇಕನ್ನಿಸ್ತಿದೆ. ಬೇಜಾರಿಲ್ಲ ಅಂದರೆ ನನಗೋಸ್ಕರ ಹಾಡ್ತೀರಾ? ಅಮ್ಮ, ನಿಮ್ಮನ್ನೇ ಕೇಳ್ತಿರೋದು. ಕೂತ್ಕೊಳ್ಳಿ. ಜೂಜು ಲಾಲಿ ಜೂಜು, ಜೂಜು ಲಾಲಿ ಜೂಜು, ದೇವಕಿ ನಂದನ ಶ್ರೀ ಕೃಷ್ಣ ಬಾಲಗೆ ಜೂಜು ಲಾಲಿ ಜೂಜು, ಕಾಳಿಂಗ ಮರ್ಧನ ಪೂತನಿ ಸಂಹಾರ ಗೋಕುಲ ಬಾಲಕ ನೀ ಮಲಗು. ಹಗಲಲ್ಲಿ ನಲಿದಾಡಿ ಇರುಳಲ್ಲಿ ಕುಣಿದಾಡಿ ಜಗವರಂಜಿಪಗೊಲ್ಲ ನೀ ಮಲಗು. ಜೂಜು ಲಾಲಿ ಜೂಜು, ಜೂಜು ಲಾಲಿ ಜೂಜು. आपदामपहर्तारां दातारां सर्वसम्पदां लोकाभिरामं श्रीरामं भूयो भूयो नमाम्यहम्. भर्जनं भवबीजानां भर्जनं सुखसम्पदां गर्जनं यमदूतानां राम रमेति गर्जनं. रामो राजमणि सदा विजयते रामं रमेशं भजे. रामेण विहितां शाचरचने रामाय तस्मै नमः. ದೇವ್ರೆ, ನನ್ನ ಮಕ್ಕಳು ರಾಮ್ ಲಕ್ಷ್ಮಣರ ಥರ ಇದ್ದಾರೆ. ಅವ್ರು ಯಾವಾಗ್ಲೂ ಹಾಗೆ ಇರ್ಬೇಕು, ಹಾಗೆ ಬದುಕಬೇಕು ಕೂಡ. ಅವ್ರ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರೋ ಹಾಗಾಗ್ಲಿ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೀನಿ ನಾನು. ಈಗ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗ್ಬೇಕು ಅಂತಿದ್ದಾನೆ. ವೇದಾಂತ್ಗೆ ವಿಕ್ಕಿ ಬೇರೆ ಊರಿಗೆ ಹೋಗೋದು ಇಷ್ಟ ಆಗ್ತಿಲ್ಲ. ಅದಕ್ಕೆ ವೇದಾಂತ್ ವಿಕ್ಕಿ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾನೆ. ಅವರಿಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿದೆ. ದೇವ್ರೆ, ಯಾವಾಗ್ಲೂ ಇಬ್ರು ಪಾರಿವಾಳ ಜೋಡಿ ಥರ ಇದ್ರು, ಇವತ್ತು ಪೂರ್ವ ಪಶ್ಚಿಮ ಆಗಿದ್ದಾರೆ. ತಾಯಿಯಾಗಿ ಇದನ್ನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಅವರಿಬ್ರು ಮೊದ್ಲಿನ ಹಾಗೆ ಅನ್ಯೋನ್ಯವಾಗಿರೋ ಹಾಗೆ ಮಾಡು. ಅವರಿಬ್ರು ಕೋಪ ತಾಪ ಕಡಿಮೆ ಆಗೋ ಹಾಗೆ ಮಾಡು. ಅಯ್ಯೋ ದೇವ್ರೆ, ಯಾಕಿವತ್ತು ದೀಪ ಹೀಗೆ ಉರಿತಾ ಇದೆ? ಅಮ್ಮ, ಏನಾದ್ರೂ ಬೇಕಿತ್ತ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತಮ್ಮ. ಹೇಳಿ. ಒಂದು ಕೆಲಸದ ಮೇಲೆ ಹೋಗ್ತಿದ್ದೀನಿ ಅಮ್ಮ. ಆ ಕೆಲಸ ಆದಮೇಲೆ ನಿಮ್ಮ ಹತ್ರನೇ ಫಸ್ಟ್ ಬಂದು ಹೇಳ್ತೀನಿ. ಆ ಕೆಲಸ ಎಲ್ಲ ಸರಿಯಾಗಲಿ ಅಂತ ಆಶೀರ್ವಾದ ಮಾಡಿ. ನೀವು ಹೋಗ್ತಿರೋ ಕೆಲಸಕ್ಕೆ ಜಯ ಸಗಿ. ದೇವ್ರು ಯಾವಾಗ್ಲೂ ನಿಮಗೆ ಒಳ್ಳೇದು ಮಾಡಿ. ಸರಿ.
ಅಮ್ಮ ನಾನು ನಿಮ್ಮನ್ನ ಹಗ್ ಮಾಡ್ಬೋದಾ? ಏನಾಯ್ತು? ಒಳ್ಳೇದಾಗ್ಲಿ ವಿಕ್ರಾಂತ್ ಅವ್ರೆ. ಹೋಗ್ತೀನಿಮ್ಮ. ನಿಮಿಷ, ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗ್ ಬರ್ತೀನಿ ಅಂತ ಹೇಳ್ಬೇಕು. ಯಾಕಾರಪ್ಪ ದೇವ್ರೆ, ನನ್ನ ಮಗನಿಗೆ ಸದಾ ರಕ್ಷಣೆ ಮಾಡು. ಅವ್ನಿಗೆ ಯಾವ ತೊಂದರೆನೂ ಆಗದೆ ಇರಲಿ. ದೇವ್ರೆ, ನನ್ನ ಮಕ್ಕಳು ಕಾಪಾಡು. ಅಣ್ಣ, ಬಾವ ಇಲ್ಲಿನ್ನೂ ಬರಲೇ ಇಲ್ಲ. ವೇದಾಂತ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋದ್ರು. ಅಮ್ಮು, ವಿಕ್ರಾಂತ್ ಹೋಗ್ತಿದ್ದಾನೆ ಅಂತ ವೇದಾಂತ್ ತುಂಬ ಬೇಜಾರಾಗಿದ್ದಾರೆ. ಸೊ ಸ್ವಲ್ಪ ಕನ್ವಿನ್ಸ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ಕನ್ವಿನ್ಸ್ ಮಾಡಿ ಕರ್ಕೊಂಬರ್ಕೊಂಡಿರು. ಅಗ್ರಜಂಗೆ ನನ್ನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಅವನು ಇನ್ನೂ ಬಾಗ್ಲು ತೆಗಿತಲ್ಲ. ರೌಡಿನದ್ನಿ. ಆದರೂ ನಾನೊಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆ ಒಳ್ಳೆ ಕೆಲಸದಿಂದ ನನಗೆ ಮಾತ್ರ ಅಲ್ಲ, ಈ ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗುತ್ತೆ. ಆ ಕೆಲಸ ಮಾಡಿ ಮುಗಿಸ್ಕೊಂಡು ಬಂದಮೇಲೆ ಎಲ್ಲರೂ ಶಬಾಷ್ ಅಂತಾರೆ. ಈ ಟೈಮಲ್ಲಿ ವಿಕ್ರಾಂತ್, ಒಳ್ಳೇದಾಗಲಿ, ಹೋಗ್ಬಾ, ಗುಡ್ ಲಕ್ ಕಣೋ, ಸೇಫಾಗಿ ಹೋಗ್ಬಾ ಅನ್ನೋದ್ಬಿಟ್ಟು ಈ ಥರ ಕೋಪ ಮಾಡ್ಕೊಂಡಿದ್ದಾನಲ್ಲ, ಇದು ಸರಿನಾ? ಬಾಬಾ, ವೇದಾಂತ್ ಯಾಕೆ ಈ ಥರ ನಡ್ಕೊಳ್ತಿದ್ದಾನೆ ಅಂತ ನಂಗೊಂಚೂರು ಅರ್ಥನೇ ಆಗ್ತಿಲ್ಲ. ಅಲ್ಲ ರೌಡಿನದ್ನಿ, ನಾನು ಇಲ್ಲಿಂದ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಿರುತ್ತಾನೆ. ಆಲ್ ದ ಬೆಸ್ಟ್ ಹೇಳಿ ವಿಶ್ ಮಾಡ್ಬೇಕು ತಾನೆ. ವೇದಾಂತ್ ಅಂತೂ ಒಂದೊಂದ್ಸಲ ಚಿಕ್ಕ ಮಗು ಥರ ಹಠ ಮಾಡ್ತಾನೆ. ಯಾಕೆ ಅಂತಾನೆ ಅರ್ಥ ಆಗಲ್ಲ. ನೀವು ಒಳ್ಳೆ ಕೆಲಸದ ಮೇಲೆ ಹೋಗ್ತಿದ್ದೀರಾ ಅಂದಮೇಲೆ ಅಣ್ಣನಾಗೆ ನಿಂತು ನಿಮ್ಮನ್ನ ಖುಷಿಯಿಂದ ಕಳಿಸ್ಕೊಡ್ಬೇಕು ಅಲ್ವಾ? ಅವ್ನು ನೋಡಿದ್ರೆ ರೂಮ್ ಹೋಗಿ ಸೇರ್ಕೊಂಡಿದ್ದಾನೆ. ಯಾಕೆ ಹೀಗೆ ಮಾಡ್ತಿದ್ದಾನೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅಮ್ಮು, ನೀನೊಂದ್ಸಲ ಹೋಗಿ ವೇದಾಂತನ ಕನ್ವಿನ್ಸ್ ಮಾಡ್ತೀಯ ನೋಡು. ಅಯ್ಯೋ ಅಣ್ಣ, ನಾನು ಹೋಗಿ ಕರೆದಿದ್ದಕ್ಕೆ ಅಣ್ಣ ತಮ್ಮನ ವಿಚಾರದಲ್ಲಿ ಮಧ್ಯೆ ಬರಬೇಡ ಅಂತ ನನಗೆ ಬೈದು ಕಳಿಸ್ತಾ. ಹೌದು ಬಾವ, ಅವನು ಒಂದು ಸಲ ಹಠ ಹಿಡಿದ್ರೆ ನಾವೆಲ್ಲರೂ ಯಾರೂ ಇಂಪಾರ್ಟೆಂಟ್ ಅಲ್ಲ. ನನ್ನ ಲೈಫಲ್ಲಿ ಯಾವತ್ತೂ ನಿನ್ನ ಮಾತು ಮೀರಿಲ್ಲ ಅಗ್ರಜ. ಆದರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಿನಗೆ ಬೇಜಾರು ಮಾಡಿ, ನಿನ್ನ ಮಾತನ್ನ ಅವಾಯ್ಡ್ ಮಾಡಿ
ಕಾಶಿಗೆ ಹೋಗ್ತಿದ್ದೀನಿ. ಬಟ್ ವಾಪಸ್ ಬರ್ತಾ ಗ್ಯಾರಂಟಿ ಅಪ್ಪನ ಕರ್ಕೊಂಡು ಬಂದೇ ಬರ್ತೀನಿ. ಆಗ ನಿನಗೆ ನನ್ನ ಮೇಲಿರೋ ಕೋಪ ಇರಲ್ಲ, ಎಲ್ಲ ಕರ್ಗೋಗುತ್ತೆ.